आंगिकं भुवनं यस्य आंगिकं भुवनं यस्य वाचिकं सर्ववाङ्मयम् वाचिकं सर्ववाङ्मयम् आहार्यं चन्द्रतारादि आहार्यं चन्द्रतारादि तन्नमः सात्विकं शिवम् तन्नमः सात्विकं शिवम् ಚೆನ್ನಾಗಿ ಎನರ್ಜಿ ಕೊಟ್ಟು ನನ್ನೂರು ಕಾದಂಬರಿ ಜಾನಪದ ಲೋಕದ ಸೃಷ್ಟಿಕರ್ತ ನಾಡೋಜ ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಬರೆದಿರುವಂಥದ್ದು. ನನ್ನೂರು ಎಂಬ ಊರು ಬಟ್ಟ ಬಯಲು ಸೀಮೆಯ ನಟ್ಟ ನಡುವೆ ಇದೆ. ಮಲೆನಾಡಿನ ಬಯಲು ಸೀಮೆಯನ್ನು ಸೇರಿಸುವ ಬಾಟಾ ಮಾರ್ಗದ ಬಳಿ ಕದಬಹಳ್ಳಿ ಹತ್ರ ಬಸ್ ಹಿಡಿದು ಕಾವೇಟಿ ರಂಗನಿಗೆ ಕೈ ಮುಗಿದು ಅಲ್ಲಿಂದ 2 ಮೈಲಿ ಒಳದಾರಿ ನಡೆದರೆ ಸಿಗೋದೆ ನನ್ನೂರು. ರಂಗ 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 ನಮ್ಮ ಕಾವೇಟಿ ರಂಗ ಬುದ್ಧಿ ನಮ್ಮೂರಿನಾಗೆ ಹಿಂದೆ ಹೆಂಗ್ಸೊಬ್ಳು ಸಾಮಾನ್ಯ ಹೆಂಗ್ಸಲ್ಲ ಏ ರೀತಿ ವ್ಯಾಪಾರ ಮಾಡ್ತಾ ಇದ್ದೆ ಹೆಂಗ್ಸೊಬ್ಳಿಗೆ ಇದ್ದಕ್ಕಿದ್ದಾಗೆ ಕಣ್ಣು ಹೊಟ್ಟೋಯ್ತಂತೆ. ಹೌದಾ? ಹೌದು ಅಂತ ಕೇಳ್ತೀರಾ? ಹಿಂಗೆ ಕಣ್ಣು ಹೋದ್ಮೇಲೆ ಯಾರೋ ನಿಮ್ಮಂತ ತಿಳಿದವ್ರು ಬಂದ್ಬಿಟ್ಟು ದೇವ್ರಿಗೆ ಹರಕೆ ಹೊತ್ತು ನಿಂಗೆ ಕಣ್ಣು ಬರ್ತೈತೆ ಅಂತ ಹೇಳಿದ್ರಂತೆ. ಅವಾಗ ಆ ಹೆಂಗ್ಸು ಆ ದೇವ್ರಿಗೆ ಹರಕೆ ಹೊತ್ಕೊಂಡ್ಮೇಕೆ ಅದೇ ಹೆಂಗಸ್ಗೆ ಕಣ್ಣು ಕಾಣಿಸಿದ ಕಡೆ ಕಟ್ಸಿದ ಗುಡಿನೇ ಈ ನಮ್ಮ ಕಾವೇರಿ ರಂಗನ ಗುಡಿ ಬುದ್ಧಿ. ಆಮೇಲೆ ಬೇಡರ ನಾಯಕನೊಬ್ಬ ಆ ಗುಡಿಯನ್ನ ದೊಡ್ಡದು ಮಾಡಿ ಕಟ್ಟಿಸಿದನಂತೆ. ಕಾವೇಟಿ ರಂಗನ ಗುಡಿ ನನ್ನೂರಿನ ಒಂದು ಹೆಗ್ಗುರುತು. ಜೈ ಶ್ರೀರಾಮ್. ಹೌದೌದೌದೌದು, ಈ ಕಾವೇರಿ ರಂಗ ನನ್ನೂರಿನ ಹೆಗ್ಗುರುತು. ಅಂದಾಗೆ
ಈ ಸಂಕ್ರಾಂತಿ ಹಬ್ಬ ಬಂತು ಅಂದ್ರೆ ಸಾಕು, ಈ ಕಾವೇರಿ ರಂಗನ ಭಕ್ತರಲ್ಲ ಅಷ್ಟೇ ಯಾಕೆ ನಮ್ಮ ಹಳ್ಳಿ ಜನ, ಸುತ್ತಮುತ್ತಲ ಹಳ್ಳಿ ಜನ ಎಲ್ಲರೂ ಸೇರ್ಕೊಂಡು ಸ್ನಾನ ಮಾಡ್ಕೊಂಡು ಮಡಿನಾಗೆ ದೇವ್ರ ದರ್ಶನ ಬರ್ತಾರೆ. ಹೌದಾ? ಅಷ್ಟೇ ಅಲ್ಲ, ಬೇಟೆ ಮಾಡಿ ಈ ಹಾವು, ನರಿ, ಮೊಲ, ಹಂದಿ ಸಿಕ್ಕಿದ್ದನ್ನೆಲ್ಲ ಇಟ್ಕೊಂಡ್ಬಂದು ಮಂಟಪದಲ್ಲಿ ಕಾವೇರಿ ರಂಗನ ಉತ್ಸವ ಮಾಡ್ತಾರೆ ಬುದ್ಧಿ. ಹೌದು, ನೋಡಿ. ಅಷ್ಟೇ ಅಲ್ಲ, ಹಿಡ್ಕೊಂಡ್ಕೊಂಡ ನರಿಗೆ ಬೆನ್ನಿಗೆ ಬಿರುಸು ಕಟ್ಟಿ, ಕೊರಳಿಗೆ ಹೂಮಾಲೆ ಹಾಕಿ, ಕಿವಿಗೆ ಕೊಂಡು ಚುಚ್ಚಿ, ತೀರ್ಥ ಎಸೆದು ಬಲ್ಲೆ ಬಲ್ಲೆ ಕಾರುಣ್ಯ, ಬಲ್ಲೆ ಬಲ್ಲೆ ಕಾರುಣ್ಯ.